ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಸುಲಭವಾಗಿ 3 ಇಂಗ್ರೀಡಿಯೆಂಟ್ಸಿಂದ ಮಾಡುವಂಥ ಜಾಕ್ ಫ್ರೂಟ್ ಐಸ್ ಕ್ರೀಮ್ನ ತಿಳಿಸ್ಕೊಡ್ತೀನಿ. ಸಮ್ಮರ್ ಟೈಮ್ಗೆ ಬೆಸ್ಟ್ ಅಂತಲೇ ಹೇಳ್ಬೋದು. ವಿಡಿಯೋ ನೋಡೋಕ್ಕೂ ಮುನ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈಗ 3 ಇಂಗ್ರೀಡಿಯೆಂಟ್ಸ್ ಯಾವುದು ಅಂತ ನೋಡೋಣ. ಮೊದಲನೇದಾಗಿಲ್ಲಿ ನಾನು ವಿಪ್ಪಿಂಗ್ ಕ್ರೀಮ್ನ ತೊಗೊಂಡಿದ್ದೀನಿ. ವಿಪ್ಪಿಂಗ್ ಕ್ರೀಮ್ನ ಪೌಡರ್ ಯೂಸ್ ಮಾಡಿರೋ ಅಂಥದ್ದು. ಇದು ನೀವು ಬೇಕಾದರೆ ನನ್ನ ಶಾರ್ಟ್ ವಿಡಿಯೋ ಇದೆ ನನ್ನ ಚಾನಲಲ್ಲಿ, ನೀವು ಬೇಕಾದ್ರೆ ಚೆಕ್ಔಟ್ ಮಾಡ್ಬೋದು. ವಿಪ್ಪಿಂಗ್ ಕ್ರೀಮ್ ಪರ್ಫೆಕ್ಟಾಗಿ ಆಗಿದರೆ ನಾವು ಈ ಥರ ಬೌಲ್ನ ಟರ್ನ್ ಮಾಡಿದ್ರೆ ಅದು ಬೀಳೋದಿಲ್ಲ, ಆಗ ವಿಪ್ಪಿಂಗ್ ಕ್ರೀಮ್ ಪರ್ಫೆಕ್ಟಾಗಿ ಆಗಿದೆ ಅಂತ. ನೆಕ್ಸ್ಟ್ ಇಲ್ಲಿ ನಾನು ಹಲಸಿನ ಹಣ್ಣು ತೊಗೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿ ಹಣ್ಣಾಗಿರಬೇಕು, ಆಗ ಐಸ್ ಕ್ರೀಮ್ಗೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನೆಕ್ಸ್ಟು ಸಕ್ಕರೆ ಪುಡಿನ ತೊಗೊಂಡಿದ್ದೀನಿ. ಅದಾದಮೇಲೆ ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿರೋಂಥ ಹಲಸಿನ ಹಣ್ಣು. ಇದು ಬೇಕಾದರೆ ಟಾಪಿಂಗ್ಸ್ ಥರ ಯೂಸ್ ಮಾಡ್ಕೊಳ್ಳೋದ್ರಿಂದ ಆಪ್ಷನಲ್ ಬೇಕಾದ್ರೆ ಹಾಕ್ಬೋದು. ಈಗ ನಾನಿಲ್ಲಿ ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಹಲಸಿನ ಹಣ್ಣು, ಬೀಜ ಎಲ್ಲ ತೆಗೆದಿಟ್ಕೊಂಡಿರುವಂಥ ಹಲಸಿನ ಹಣ್ಣನ್ನ ಹಾಕ್ಕೊಂಡು ನೀಟಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ, ಆವಾಗ ಚೆನ್ನಾಗಿರುತ್ತೆ. ಬಿಕಾಸ್ ನಾವು ವಿಪ್ಪಿಂಗ್ ಕ್ರೀಮ್ ಜೊತೆ ಮಿಕ್ಸ್ ಮಾಡೋದ್ರಿಂದ ಫೈನ್ ಪೇಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಎತ್ತಿಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ವಿಪ್ಪಿಂಗ್ ಕ್ರೀಮ್ನ ತೊಗೊತಾ ಇದ್ದೀನಿ. ವಿಪ್ಪಿಂಗ್ ಕ್ರೀಮಲ್ಲಿ ಯಾವುದೇ ಶುಗರ್ ಅಥವಾ ಏನೂ ಇರೋದಿಲ್ಲ, ಅದಕ್ಕಾಗಿ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ಶುಗರ್ ಪೌಡರ್ನ. ಒಂದು ಸ್ವಲ್ಪ ಲೈಟಾಗಿರುತ್ತೆ ಅಂತ ಅನಿಸುತ್ತೆ, ಬಟ್ ಸಾಕಾಗೋದಿಲ್ಲ. ಸೊ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ಐಸ್ ಕ್ರೀಮ್ಗೆ ಶುಗರ್ ಪೌಡರ್. ನೆಕ್ಸ್ಟು ಇಲ್ಲಿ ಏನು ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಹಲಸಿನ ಹಣ್ಣು, ಅದನ್ನು ಹಾಕ್ಕೊಂಡು ನೀಟಾಗಿ ಎರಡು ಕಂಬೈನ್ ಆಗೋವರೆಗೂ ವಿಸ್ಕ್ ಮಾಡಿ. ಈ ಜಾಕ್ ಫ್ರೂಟ್ ಐಸ್ ಕ್ರೀಮ್ಗೆ ಯಾವುದೇ ಫುಡ್ ಕಲರ್ ಅಥವಾ ಪ್ರಿಸರ್ವೇಟಿವ್ಸ್, ಫ್ಲೇವರ್ ಏನು ಯೂಸ್ ಮಾಡದೆ ತುಂಬ ಈಸಿಯಾಗಿ ನ್ಯಾಚುರಲ್ ಆಗಿ ಮಾಡುವಂಥ ಐಸ್ ಕ್ರೀಮ್ ಸಮ್ಮರ್ ಟೈಮಲ್ಲಿ ಬೆಸ್ಟ್ ಅಂತಲೇ ಹೇಳ್ಬೋದು. ನಿಮಗೆ ಐಸ್ ಕ್ರೀಮ್ ಕ್ರೀಮಿಯಾಗಿ ಬರಬೇಕು ಅಂದರೆ ನೀವು ಜಾಸ್ತಿ ವಿಸ್ಕ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಎಷ್ಟು ಚೆನ್ನಾಗಿ ವಿಸ್ಕ್ ಮಾಡ್ತೀರಾ ಅದು ಅಷ್ಟು ಥಿಕ್ನೆಸ್ ಬರುತ್ತೆ ಐಸ್ ಕ್ರೀಮ್ಗೆ, ಅಷ್ಟೇ ಕ್ರೀಮಿಯಾಗೂ ಚೆನ್ನಾಗಿ. ನಾನು ಈ ಟೆಕ್ಸ್ಚರಿಗೆ ಬರೋವರೆಗೂ ವಿಸ್ಕ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಬೇಕು ಅಂದರೆ ವಿಸ್ಕ್ ಮಾಡ್ಕೋಬೋದು. ನಾನಿಲ್ಲಿ 5 to 6 minutes ಮಾಡ್ಕೊಂಡಿದ್ದೀನಿ, ವಿಸ್ಕ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಟಾಪಿಂಗ್ಸ್ ಅಂತ ಎತ್ತಿಟ್ಕೊಂಡಿದ್ವಲ್ಲ ಆ ಜಾಕ್ ಫ್ರೂಟ್ ಪೀಸಸ್ನ ನಾನು ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಆಮೇಲೆ ಇನ್ನೊಂದು ಸ್ವಲ್ಪ ಎತ್ತಿಟ್ಕೊಬೋದು, ಯಾಕಂದರೆ ಐಸ್ ಕ್ರೀಮ್ ಎಲ್ಲ ಒಂದು ಕಂಟೈನರ್ಗೆ ಹಾಕಿದ್ಮೇಲೆ ತಿರ್ಗಾ ಅದ್ರ ಮೇಲೆ ಬೇಕಾದ್ರೆ ಟಾಪಿಂಗ್ಸ್ ಥರ ಯೂಸ್ ಮಾಡ್ಕೋಬೋದು. ಈಗ ಮಿಕ್ಸ್ ಮಾಡಿ ಒಂದು ಕಂಟೈನರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಕಂಟೈನರು ಅಷ್ಟೇ, ಬರೀ ಪ್ಲಾಸ್ಟಿಕ್ ಅಂತ ಅಲ್ಲ, ನಿಮ್ಮ ಹತ್ರ ಸ್ಟೀಲ್, ಅಲ್ಯೂಮಿನಿಯಂ, ಕಾಪರ್ ಯಾವ ಥರ ಕಂಟೈನರ್ ಇದ್ದರೂ ನೀವು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಪ್ಲಾಸ್ಟಿಕ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ಟ್ರಾನ್ಸ್ಫರ್ ಮಾಡಿದ್ಮೇಲೆ ಟ್ಯಾಪ್ ಮಾಡ್ಕೊಬೇಕು. ಅದಾದಮೇಲೆ ನಾನು ಇನ್ನೊಂದು ಸ್ವಲ್ಪ ಮೇಲೆ ಟಾಪಿಂಗ್ಸ್ ಥರ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ನಾವು 7 to 8 hours ರೆಫ್ರಿಜರೇಟ್ ಮಾಡಬೇಕು, ಇಲ್ಲ ಓವರ್ ನೈಟ್ ಮಾಡೋದಿದ್ರು ನೀವು ಮಾಡ್ಕೊಬೋದು.